ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ PGCET ಎಕ್ಸಾಮ್ ಬರ್ತೀರಾ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತೀರಾ. ನಮ್ಮ ವಿದ್ಯಾರ್ಥಿ ಸೇವೆಯಿಂದ ಒಂದು ರ್ಯಾಂಕ್ ಪ್ರಿಡಿಕ್ಷನ್ ಅಂತ ಒಂದು ನಾವು ಆಪ್ ಮಾಡಿದೀವಿ. ಕೆಳಗಡೆ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಹಾಕಿರ್ತೀನಿ, ಅದ್ರಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮ ರ್ಯಾಂಕ್ ನ ನಿಮ್ಗೆ ಎಷ್ಟು ಬರ್ಬೋದು ಚೆಕ್ ಮಾಡಬಹುದು. ಬೇಸ್ಡ್ ಆನ್ ದಟ್ ನೀವು ಕ್ಯಾನ್ ಸೆಲೆಕ್ಟ್ ನಮಗೆ ಯಾವ ಕಾಲೇಜ್ ನಿಮ್ಗೆ ಸೀಟ್ ಸಿಗ್ಬೋದು ಅಂತ ಚೆಕ್ ಮಾಡಬಹುದು. ಮತ್ತೆ MBA ಮಾಡೋರು ಮತ್ತೆ MCA ಮಾಡೋರು ಹುಡುಗರ ನೀವು ಒಂದ್ಸಲ ಯೋಚನೆ ಮಾಡಿ, ನಾವು ಯು ಆರ್ ಇನ್ ಲಾಸ್ಟ್ ಸ್ಟೇಜಸ್ ಆಫ್ ಯುವರ್ ಸ್ಟೂಡೆಂಟ್ ಲೈಫ್ ಅಂತ ಹೇಳ್ಬೋದು. ಓಕೆನಾ? ಈಗ ನೀವು ಮಾಡ್ಬೇಕಾಗಿರೋದು ಒಳ್ಳೆ ಕಾಲೇಜ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಬಿಕಾಸ್ ಆಫ್ಟರ್ ದಿಸ್ ಯು ವಿಲ್ ಹ್ಯಾವ್ ಟು ಗೋ ಫಾರ್ ಎ ಜಾಬ್ ಅಲ್ವಾ. ಸೊ ಯಾವ ಕಾಲೇಜಲ್ಲಿ ನಿಮ್ಗೆ ಒಳ್ಳೆ ಇಂಟರ್ನ್ಶಿಪ್ಸ್ ಕೊಡಿಸ್ತಾರೆ, ಯಾವ ಕಾಲೇಜಲ್ಲಿ ನಿಮ್ಗೆ ಒಳ್ಳೆ ಪ್ಲೇಸ್ಮೆಂಟ್ಸ್ ಕೊಡಿಸ್ತಾರೆ, ಯಾವ್ಯಾವ ತರ ಕಂಪ್ನಿ ಬರುತ್ತೆ, ಇವೆಲ್ಲ ಚೆಕ್ ಮಾಡಿನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಈಗ ಸೈನ್ಸ್ ಬ್ಯಾಕ್ ಗ್ರೌಂಡ್ ಮಾಡಿರೋರು ನೀವು CET ಬರ್ದಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ ಈ ಯಾವ ತರ ಇದು CET ವರ್ಕ್ ಆಗುತ್ತೆ ಅಂತ. ಈ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಹುಡುಗರಿಗೆ ಈ CET ಬಗ್ಗೆ ಗೊತ್ತಿರಲ್ಲ. ಹಂಗಾಗಿ ನಿಮ್ಗೆ ಹೇಳ್ತಾ ಇದೀನಿ, PGCET ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಚೆಕ್ ಮಾಡಿ. ಮತ್ತೆ ಈಗ MBA ಕೂಡ 3-4 ತರ ಇದೆ. MBA ಮಾರ್ಕೆಟಿಂಗ್ ಅಂತ ಒಂದಿದೆ, MBA ಫೈನಾನ್ಸ್ ಅಂತ ಒಂದಿದೆ, MBA HR ಅಂತ ಒಂದಿದೆ. ಯಾರು MBA ಫೈನಾನ್ಸ್ ಮಾಡಬೇಕು, ಯಾರು HR ಮಾಡಬೇಕು, ಯಾರು ಮಾರ್ಕೆಟಿಂಗ್ ಮಾಡಬೇಕು? ಈಗ ಕೆಲವು ಕಾಲೇಜು MBA ವಿತ್ ಡ್ಯುಯಲ್ ಸ್ಪೆಷಲೈಸೇಷನ್ ಅಂತ ಮಾಡ್ಬಿಟ್ಟಿದ್ದಾರೆ. ಈ ಡ್ಯುಯಲ್ ಸ್ಪೆಷಲೈಸೇಷನ್ ಅಲ್ಲಿ HR ವಿತ್ ಮಾರ್ಕೆಟಿಂಗ್, HR ವಿತ್ ಫೈನಾನ್ಸ್ ಇವೆಲ್ಲ ಮಾಡ್ಬಿಟ್ಟಿದ್ದಾರೆ. ಓಕೆನಾ? ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಸಬ್ಜೆಕ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ವಿಚ್ ಇಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಡಿಮ್ಯಾಂಡ್ ಅಂತ. ಕೆಲವು ಹುಡುಗರು BCom ಮಾಡಿ MCom ಮಾಡೋರ ಮೊದಲು ಈಗ BCom ಮಾಡಿ MBA ಇನ್ ಫೈನಾನ್ಸ್ ಮಾಡ್ತಾ ಇದ್ದಾರೆ. ಆಯ್ತಾ? ಎಲ್ಲದಕ್ಕಿಂತ ಏನಂತಂದ್ರೆ ಯು ಮಸ್ಟ್ ನೋ ವಾಟ್ ಯು ವಾಂಟ್ ಟು ಸ್ಟಡಿ. ಅದನ್ನ ಓದಿದ್ರೆ ಏನ್ ಡಿಮ್ಯಾಂಡ್ ಇದೆ ಅಂತ. ಬಿಕಾಸ್ ಆಫ್ಟರ್ 2 years ಯು ಗೋಯಿಂಗ್ ಟು ಬಿಕಮ್ ಎ ಗ್ರಾಜುಯೇಟ್. ಅಂಡ್ ಅಲ್ಲಿ ಇದ್ದಾಗ ನಿಮ್ಗೆ ಏನಾಗುತ್ತೆ, ಆ ಟೈಮ್ಗೆ ಯಾವ ಕೋರ್ಸ್ ಡಿಮ್ಯಾಂಡ್ ಇದೆಯೋ ಅದನ್ನ ನೀವು ಸೇರ್ಕೊಂಡ್ರೆ ನಿಮ್ಗೆ ಒಂದು ಅನುಕೂಲ ಆಗುತ್ತೆ. ಮತ್ತೆ ಈಗ ಕೆಲವು ಕಾಲೇಜ್ ಇದೆ MBA ವಿತ್ UPSC ಕೂಡ ಇದೆ. ಇದು ಸೂಪರ್. UPSC ನೀವೇನಾದ್ರು ಕೋರ್ಸ್ ತಗೊಂಡ್ರೆ ನಮ್ಮ ಭಾರತದಲ್ಲಿ ಒಂದು ವರ್ಷಕ್ಕೆ 300-400ಕ್ಕಿಂತ ಹೆಚ್ಚು ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ. ಈ UPSC ನೀವು ಓದಿದ್ರೆ ನೀವು ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಎಕ್ಸಾಮ್ಸ್ಗೆ ಅಪಿಯರ್ ಆಗಿ ಈಸಿ ಆಗುತ್ತೆ. ಮತ್ತೆ ಆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬೆಟರ್ ಪರ್ಫಾರ್ಮ್ ಮಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ MBA UPSC ಮಾಡಿ ಇಟ್ ಇಸ್ ಆಲ್ಸೋ ವೆರಿ ಗುಡ್ ಆಪ್ಷನ್. ಸರಿನಾ? ಈಗ ನೋಡಿ, ರೀಸೆಂಟ್ ಆಗಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಹೇಳಿದ್ರು 56,000 ಓಪನಿಂಗ್ಸ್ ಇದೆ ಕರ್ನಾಟಕ ಸರ್ಕಾರದಲ್ಲಿ. ಅದು ಬೇಗ ಕಾಲ್ ಫಾರ್ ಮಾಡ್ತಾರೆ ಅಂತ ಕೂಡ. ಸೊ ಈಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಗೌರ್ಮೆಂಟ್ ಉದ್ಯೋಗಿ ಆಗ್ಬೇಕಂದ್ರೆ ಅದು ಕೂಡ ನಿಮ್ಗೆ ಅನುಕೂಲ ಆಗುತ್ತೆ UPSC ಕೋಚಿಂಗ್ ತಗೊಂಡ್ರೆ. ಸೊ ನಾವು MBA ವಿತ್ HR, MBA ವಿತ್ ಮಾರ್ಕೆಟಿಂಗ್, MBA ವಿತ್ ಫೈನಾನ್ಸ್, MBA ವಿತ್ ಡ್ಯುಯಲ್ ಸ್ಪೆಷಲೈಸೇಷನ್ ಆರ್ MBA ವಿತ್ UPSC ಕೂಡ ನೀವು ಸೇರ್ಕೊಬಹುದು. ಸೊ ನಾವು ವಿದ್ಯಾರ್ಥಿ ಸೇವಾ ಕಡೆಯಿಂದ ಅಪ್ ಟು 100% ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ ಫಾರ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ. ಸೊ ನಮ್ಮಲ್ಲಿ ಲಿಂಕ್ ಅಲ್ಲಿ ಒಂದು ನಮ್ಮ ರ್ಯಾಂಕ್ ಪ್ರಿಡಿಕ್ಟರ್ ಹಾಕಿರ್ತೀನಿ, ಪ್ಲಸ್ ನಮ್ಮ ಇನ್ನೊಂದು ಲಿಂಕ್ ಹಾಕಿರ್ತೀನಿ ಫಾರ್ ಯುವರ್ ರಿಜಿಸ್ಟ್ರೇಷನ್. ಇದಕ್ಕೆ ನೀವು ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಮ್ಮ ಟೀಮ್ ಕಡೆಯಿಂದ ನಿಮ್ಗೆ ಫೋನ್ ಬರುತ್ತೆ, ಮುಂದಿನ ಒಂದು ಪ್ರೊಸೀಜರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಎನಿಥಿಂಗ್ ಡೀಟೇಲ್ಸ್ ಅಬೌಟ್ MBA ಫೈನಾನ್ಸ್, MBA ಮಾರ್ಕೆಟಿಂಗ್, MBA ದಲ್ಲಿ ಯಾವ ಸಬ್ಜೆಕ್ಟ್ ಮಾಡಲಿ, ನಾನು ಯಾವ ಕೋರ್ಸ್ ತಗೊಳ್ಳಿ ಸರ್, ನನಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಂಗೆ ಇದ್ರಲ್ಲಿ ಇಂಟ್ರೆಸ್ಟ್ ಅಂತ ಕೇಳಿದಾಗ ವಿಲ್ ಗಿವ್ ಅ ಕಂಪ್ಲೀಟ್ ಡೀಟೇಲ್ಸ್ ಫಾರ್ ಯು ಅಂಡ್ ದ ಗೈಡೆನ್ಸ್ ಆಲ್ಸೋ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ತೋರ್ಸರ ನಂಬರ್ಗೆ ಫೋನ್ ಮಾಡಿ, ವಿಲ್ ಗಿವ್ ಕಂಪ್ಲೀಟ್ ಡೀಟೇಲ್ಸ್. ಥ್ಯಾಂಕ್ ಯು ವಿದ್ಯಾರ್ಥಿ ಸೇವಾ.